ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ. ಕೊಟ್ಟವರು ಎಂಥವರು? ವೇದವ್ಯಾಸರು. ಮಹಾಮುನಿ ಮುನೀನಾಮಪ್ಯಹಂ ವ್ಯಾಸಃ. ಕೃಷ್ಣ ಹೇಳಿದ ಮಾತು. ಇಡೀ ಜಗತ್ತಿನಲ್ಲಿ ಅದಕ್ಕೆ ನಾನು ಹಿಂದೆ ಹೇಳಿದ್ದು, ಇಂಥ ದೊಡ್ಡ ಕವಿತ್ವ. ಇಂಥ ಕವಿತ್ವ ಅಂದರೆ ಸರ್ವಜ್ಞ ಅಂತ ಅರ್ಥ. ಕು ಶಬ್ದೆ ಅಂತ. ಯಾವ ಶಬ್ದವನ್ನು ಯಾವ ಅರ್ಥದಲ್ಲಿ ಹಾಕಿದರೆ ಏನನ್ನು ಹೇಳಬೇಕೋ ಅಷ್ಟನ್ನು ಮಾತ್ರ ಹೇಳಿ, ಇನ್ನೇನನ್ನು ಹೇಳಬಾರ್ದೋ ಅದನ್ನು ಯಾವುದನ್ನೂ ಹೇಳದೆ, ಹೇಳಬೇಕಾದ ಸಂಗತಿಯನ್ನು ಹೇಳಬೇಕಾದ ಕಾಲದಲ್ಲಿ ಹೇಳಬೇಕಾದವನಿಗೆ ಹೇಳಬೇಕಾದ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಮರ್ಥವಾಯಿತು ಅಂತಂದರೆ ಅದು ಕವಿತ್ವ. ಅಂಥ ಕವಿತ್ವ ಕಾಣುವುದಿದ್ರೆ ಮಹಾಮುನಿಯಾದಂತಹ ವ್ಯಾಸರಲ್ಲಿ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ. ಇನ್ನೊಂದು ದೃಷ್ಟಿಯಿಂದ ಮಹಾಮುನಿಗಳು ಅಂದರೆ ಆ ಮುನಿಯಿಂದಲೇ ಉಪದೇಶ ಪಡೆದಂಥ ಶುಕಮುನಿಗಳು. ಅಂತಹ ಮಹಾಮುನಿ ಕೃತೆ ಕಿಂವಾ ಅಪರೈಹಿ. ಈ ಮಹಾಮುನಿಗಳಾದ ವೇದವ್ಯಾಸರಿಂದ ರಚನೆಗೊಂಡಂತಹ ಶ್ರೀಮದ್ ಭಾಗವತದಂತಹ ಗ್ರಂಥದಿಂದ ನಾವು ನಮ್ಮ ಬದುಕಿನ ಎಲ್ಲ ತಾಪತ್ರಯಗಳನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯವಾಗುವಾಗ ಕಿಂ ಅಪರೈಹಿ, ಇನ್ಯಾಕೆ ಬೇರೆ ಕಾಗೆ ತೀರ್ಥಗಳನ್ನೆಲ್ಲ ನೀವು ಹೋಗಿ ಮುಳುಗಿ ಅಲ್ಲಿ ಏನೋ ಉದ್ಧಾರ ಆಗ್ತೇವೆ ಅಂತ ಭಾವಿಸ್ತೀರಿ? ಇಳಿರಿ ಇಲ್ಲಿ ಹಂಸತೀರ್ಥದಲ್ಲಿ. ಮುಂದೆ ಹೇಳ್ತಾರೆ ಈ ಮಾತು. ಅದು ಕಾಗೆ ತೀರ್ಥ ಅಂದರೆ ಕಾಗೆಗೆ ಚೂರು ನೀರು ಸಿಕ್ಕರೆ ಸಾಕು, ಅದು ಕೊಳೆನೋ ಗಲೀಜೋ ಎಂಥದ್ದು ನೋಡಲ್ಲ. ಒಂದು ಸರ್ತಿ ಹೋಗಿ ಅದೇ ನೀವು ನೋಡಬೇಕು, ಸ್ನಾನ ಮಾಡೋದು ಹೇಗೆ, ತಲೆ ಮುಳುಗಿಸುತ್ತೆ. ತಲೆ ಮುಳುಗಿಸಿ ಜೋರು ಹೀಗೆ ಅನ್ನತ್ತೆ, ಮೈಯೆಲ್ಲ ಕ್ಲೀನ್ ಆಯಿತು ಅಂತ ಅಂದ್ಕೊಂಡು ಎದ್ದು ಹೋಗುತ್ತೆ. ನಮ್ದು ಹಾಗಿರುತ್ತೆ. ಒಂದು ಕೆಸರು, ಎರಡನೇದು ತಲೆ ಮಾತ್ರ ಮುಳುಗಿಸಿ ಸ್ನಾನ ಆಯಿತು ಅಂತ. ಹಂಸ ಹಾಗಲ್ಲ. ಹಂಸ ಅದಕ್ಕೆ ಕರೆಕ್ಟಾಗಿ ಮಾನಸವೇ ಆಗಬೇಕು. ಅದಕ್ಕೆ ಶುದ್ಧವಾದ ತಳ ಕಾಣುವ ಕಲ್ಲುಗಳು ಎಷ್ಟಿವೆ ಅಂತ ಎಣಿಸಬಹುದಾದಷ್ಟು ಪಾರದರ್ಶಕತೆಯನ್ನು ಹೊಂದಿದ ನೀರಿನಲ್ಲೇ ಮುಳುಗಿ ಚೆನ್ನಾಗಿ ಮಿಂದು ಮೈಯ ಎಲ್ಲ ಕೊಳೆಯನ್ನು ಕಳಚಿಕೊಂಡು ಬೆಳ್ಳಗಿನ ಸ್ವರೂಪದಲ್ಲಿ. ಇದು ಎಷ್ಟು ಕಾಗೆ ಬೆಳ್ಳಗಾಗುತ್ತಾ ಅಂತ ನಾವು ಕೇಳೋದು ಇದೇ ಅರ್ಥದಲ್ಲಿ. ನಾವು ಅಂಥ ತೀರ್ಥದಲ್ಲಿ ಮಿಂದಾಗ ಅದೇ ಹೇಳಿದ್ದು, ಒಂದು ಸ್ವಭಾವ, ಕಾಗೆ ಅನ್ನೋದು ಸಹಜ ಸ್ವಭಾವ. ಈ ಪ್ರಭಾವ ಹೊರಗಿನ ನೀರು, ಈ ಕಾಗೆ ಮತ್ತು ಹೊರಗಿನ ನೀರು ಎರಡೂ ಸೇರಿದರೆ ಇನ್ನೇನಾಗುತ್ತೆ? ಅದು ಯಾವ ರೀತಿಯಿಂದಲೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ಕಾಗೆಗಳು ಸುಲಭದಲ್ಲಿ ನೀರು ಸಿಗುತ್ತೆ ಅಂತ ಮುಳುಗಿದ ತಕ್ಷಣ ನಾವಲ್ಲಿ ಮುಳುಗ್ಲಿಕ್ಕೆ ಹೋದರೆ ಒಂದು ಸ್ನಾನನೂ ಆಗಲ್ಲ, ಇದ್ದದ್ದು ಒಂದಿಷ್ಟು ಕೊಳೆನೇ ಆಗುತ್ತೆ, ಒಳಗಿನಿಂದ ಇನ್ನಷ್ಟು ಹೆಚ್ಚಾಗುತ್ತೆ ಹೊತ್ತು ಕೊಳೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಹ ಅಪರೈಹಿ ಬೇರೆಯ ಮಾತುಗಳಿಗೆ ಪ್ರವಣಂಕುರು ಮಾನಸಮೀಶ ಪದೇ ತದಲಂ ಬಹುಲೋಕ ವಿಚಿಂತನಯ. ಆಚೆಗಿನ ಕಾಕು ವಾರ್ತೆಗಳನ್ನು ಬಿಟ್ಟು ಈ ಲೋಕಾತೀತನ, ನಮಗೆ ಲೋಕಲ್ ಮಾತುಗಳ ಬಗ್ಗೆ ಬೇಡ, ಲೋಕಾತೀತನ ಬಗ್ಗೆ ನಮಗೆ ಯೋಚನೆ ಬರಬೇಕು. ಹಾಗೆ ಬದುಕುವುದಕ್ಕೋಸ್ಕರ ಭಾಗವತಕ್ಕೆ ಬನ್ನಿ. ಯಾಕೆಂದರೆ ಅವನು ಈಶ್ವರ. ಹೃದ್ದೇಶೇರ್ಜುನ ತಿಷ್ಠತಿ ಈಶ್ವರ ಸರ್ವಭೂತಾನ. ಎಲ್ಲ ಭೂತಗಳ ಎಲ್ಲ ಜೀವಜಾತಗಳ ಹೃದಯದ ಮಧ್ಯದಲ್ಲಿ ನೆಲೆಸಿ ನಾವು ದೇವರನ್ನು ಬಾ, ದೇವರೇ ರಕ್ಷಿಸು, ದೇವರೇ ನನ್ನ ನೋಡು, ದೇವರೇ ನೀನೇ ಎಲ್ಲ ಅಂತೆಲ್ಲ ಏನಾದರೂ ಹೇಳುವುದಿದ್ರೆ ಅದು ನಮಗೆ ಮರ್ತೋಗಿದ್ದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಹೊರತು ಅವನಿಗೆ ಬಾ ಅಂದರೆ ಅವನು ಬರಲಿಕ್ಕೋಸ್ಕರ ಅಲ್ಲ. ಅವನಿಗೆ ನೋಡು ಅಂದರೆ ಇಷ್ಟನಕ ನೋಡ್ತಾ ಇರಲಿಲ್ಲ, ಮರ್ತು ಬಿಟ್ಟಿದ್ದ, ಅಯ್ಯೋ ಭಕ್ತ ಕರೀತಾ ಇದ್ದಾನೆ ಅಂತ ನೋಡಲಿಕ್ಕಲ್ಲ. ಅವನು ಯಾವಾಗಲೂ ಈಶ್ವರ, ಯಾವಾಗಲೂ ಹೃದಯದಲ್ಲಿದ್ದು ನಿರಂತರ ನೋಡ್ತಾ ಇದ್ದಾನೆ, ನಿರಂತರ ರಕ್ಷಿಸ್ತಾ ಇದ್ದಾನೆ, ನಿರಂತರ ನಮ್ಮ ಜೊತೆಗೆ ಇದ್ದಾನೆ. ಅವನು ಇದ್ದಾನೇನೋ ಎಚ್ಚರ ನಮಗಿಲ್ಲ ಅಷ್ಟೇ. ಅವನಿಗೆ ಹೆಸರೇ ಅವಿಜ್ಞಾತ ನಾಮ ಸಖ ಅಂತ. ಹೆಸರಿಲ್ಲದ ಗೆಳೆಯ, ಹೆಸರನ್ನು ಬಯಸದ ಗೆಳೆಯ. ನಮಗೆ ಒಂದು ಚೂರು ಸಹಾಯ ಮಾಡಿದರೆ ಅದನ್ನು ಬೋರ್ಡಲ್ಲಿ ಹಾಕಲಿಲ್ಲ ಅಂದರೆ ಮೂಗಿನ ತುದಿಯಲ್ಲಿ ರುದ್ರದೇವರೇ ಕುಣಿಲಿಕ್ಕೆ ಶುರು ಮಾಡ್ತಾರೆ. ಆದರೆ ಭಗವಂತ ಮಾಡುವ ಯಾವುದೇ ಕೆಲಸಕ್ಕೂ ಶರನೂ ಬರೆಯಲ್ಲ. ನಾವು ಕೆಟ್ಟ ಪದ್ಯ ಬರೆದ್ರು ಅದರಲ್ಲಿ ಬಯಸ್ಲಿಕ್ಕಾದರೂ ಯಾರಾದರೂ ಬೈಲಿಕ್ಕಾದರೂ ಇರಲಿ ಅಂತ ನಮ್ಮ ಹೆಸರು ಹಾಕಿ, ಯಾವಪ್ಪ ಇವು ಪದ್ಯ ಬರೆದವನು ಅಂತ ಬೈಲಿಕ್ಕಾದರೂ ಇರಲಿ ಅಂತ ನಮ್ಮ ಹೆಸರು ಹಾಕ್ತೇವೆ ನಾವು. ಆದರೆ ಭಗವಂತ ಇಷ್ಟು ಜಗತ್ತಿನ ಎಲ್ಲ ಸೃಷ್ಟಿಯನ್ನು ಮಾಡಿಯೂ ಎಲ್ಲೂ ಕೂಡ ತಾನು ಮಾಡಿದ್ದು ಅಂತ ಅದರ ಕೆಳಗೊಂದು ಸೈನ್ ಹಾಕಿ ಬರುವುದೋ ಅಥವಾ ಇನ್ನೇನೋ ಒಂದನ್ನು ನೆನಪಿಸಿ ಕೊಡುವುದಕ್ಕೋಸ್ಕರ ಗುರುತನ್ನು ಹಾಕುವುದೋ ಮಾಡಲ್ಲ. ಅಂತಹ ಭಗವಂತನ ಬಗ್ಗೆ ತಿಳಿಸುವ ನಿರಂತರವಾದ ಮಾತುಗಳ ಮಂಟಪದಿಂದ ನಮ್ಮನ್ನು ಮತ್ತಷ್ಟು ಶುದ್ಧೀಕರಿಸುವಂತಹ ಭಗವಂತ ಸದ್ಯ ಕೂಡಲೇ ಈ ಭಾಗವತದ ಕಥೆಯನ್ನು ಪ್ರೀತಿಯಿಂದ ಕೇಳಿದ್ದು ಹೌದಾದರೆ, ಪ್ರೀತಿಯಿಂದ ಅದರಲ್ಲಿ ನಾವು ತೊಡಗಿದ್ದು ಹೌದಾದರೆ ಒಲಿತಾನೆ ಅಂತ ಹೇಳಿದರು. ಆದರೆ ಒಂದು ಎಚ್ಚರ ಕೊಟ್ಟರು, ಕ್ರಿಯಾಶೀಲನಾಗಿರಬೇಕು. ಎರಡನೇದು ಶುಶ್ರೂಷುಭಿ ಕೃತಿಭಿ ತತ್ಕ್ಷಣಾತ್. ಸದ್ಯ ಅಂತ ಶಬ್ದ ಹಾಕಿದರು, ಆಮೇಲೆ ತತ್ಕ್ಷಣಾತ್ ಅಂತ ಶಬ್ದ ಹಾಕಿದರು. ಸದ್ಯ ಅಂದರೆ ನಮ್ಮ ಅರ್ಥದಲ್ಲಿ ಸದ್ಯಾಸ, ಅದು ಈ ಬಳಕೆಯಲ್ಲಿ ಕೆಲವೊಮ್ಮೆ ಇರುತ್ತೆ. ಸದ್ಯ ಬರ್ತಾನೆ ಅಂತ, ಎಲ್ಲೋ ಅಮೇರಿಕಾದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ, ಸದ್ಯ ಬರ್ತಾನೆ ಅಂತ ನೀವು ಹೇಳಿದ ತಕ್ಷಣ ಮುಂದಿನ ಗಂಟೆಗೆ ಬರ್ತಾನೆ ಅಂತ ಅರ್ಥ ಅಲ್ಲ, ಮುಂದಿನ ವರ್ಷವೂ ಬರ್ಬೋದು. ಅದಕ್ಕೆ ಅವರಿಗೆ ನಮಗೆ
ದೇವರು ಕೂಡ ಸದ್ಯ ಬರ್ತಾನೆ ಅಂದರೆ ಮುಂದಿನ ಜನ್ಮದಲ್ಲೋ ಅದರ ಮುಂದಿನ ಜನ್ಮದಲ್ಲೋ ಅಥವಾ ಬಂದು ಹೋದರೂ ನಮಗೆ ಗೊತ್ತಾಗದೆ, ಹೌದಾ ಅವರೇ ಬಂದಿದ್ದದ್ದು ಇಷ್ಟೊತ್ತು, ಅಯ್ಯೋ ನಮ್ಗೆ ಗೊತ್ತೇ ಆಗಲಿ, ನಾವು ಇಲ್ಲೇ ಕಾದೇ ಬಾಕಿ ಆಯ್ತಲ್ವ ಅಂತ ಆಗುವ ಸ್ಥಿತಿ ಬರಬಾರ್ದಲ್ಲ. ಅದಕ್ಕೆ ಅವ್ರು ಹೇಳಿದ್ದು ಹೃದಯದಲ್ಲೇ ಹೃದಯ ಅವರುದ್ಧತೆ, ಇನ್ನೆಲ್ಲೋ ಬಂದು ಹೋಗುವುದಲ್ಲ, ನಮ್ಮ ಹೃದಯದಲ್ಲೇ ನಮ್ಮ ಅವನು ಕೊಟ್ಟ ಮನೆಯಲ್ಲೇ ನೆಲೆಸಿ ನಮಗೆ ಅವನೇ ಬಂದು ತಾನೇ ಗುರುಗಳ ಮನೆಗೆ ಬಂದು ಪಾದ ಪೂಜೆ ಮಾಡಿಸಿಕೊಂಡು ಹೋಗುವುದು ಅಂತಿರುತ್ತಲ್ಲ, ಹಾಗೆ ಭಗವಂತ ಇನ್ನೆಲ್ಲೋ ನಾವು ಹೋಗಿ ಹೋಗಿ ಹುಡುಕಿದರೆ ಸಿಗಲ್ಲ ಅಂತ ತಾನೇ ಹೃದಯದಲ್ಲಿ ಬಂದು ಆ ಹೃದಯವನ್ನು ಏನು ಮಾಡ್ಕೊಳ್ತಾನೆ ಅಂದರೆ ಅವರುದ್ಧತೆ. ಅವರೋಧ ಅಂದರೆ ಅರಮನೆ. ಅವನಿಗೆ ಬಡವನ ಮನೆ, ಪಾಪಿಷ್ಠನ ಮನೆ, ಈಗ ಹೀಗೇನೇನೋ ನಮ್ಮ ತಲೆಯಲ್ಲಿ ಇರುತ್ತಲ್ವ, ಅವನು ಬಂದ ಅಂದರೆ ತನ್ನಿಂದ ತಾನೇ ಆ ಮನೆ ಅವರೋಧ ಆಗಿಬಿಡುತ್ತೆ, ಆ ಮನೆ ಅಂತಃಪುರ ಆಗಿಬಿಡುತ್ತೆ, ಆ ಮನೆ ಬೆಳಕಿನ ಪುಂಜವಾಗಿಬಿಡುತ್ತೆ. ಪುಂಜವಾಯಿತು ಅಂದರೆ ಅವನಲ್ಲಿ ಚೆನ್ನಾಗಿ ನೆಲೆ ಮಾಡ್ತಾನೆ, ಮತ್ತೆ ತಪ್ಪಿಸಿಕೊಳ್ಳುವುದಿಲ್ಲ, ಮನಸ್ಸಿನ ನೆನಪಿನ ಆಚೆಗೆ ಹೋಗುವುದಿಲ್ಲ. ಆದರೆ ಅದಕ್ಕೆ ಬೇಕಾದದ್ದು 2 ಗುಣ: ಶುಶ್ರೂಷ, ಗುರುಗಳ ಸೇವೆ, ದೇವತೆಗಳ ಸೇವೆ, ಭಗವಂತನ ಸೇವೆ, ಜೊತೆಗೆ ಕೃತಿ. ನಾವೇನು ಕೆಲಸ ಮಾಡ್ತಾ ಇದ್ದೀವೋ ಅದರಲ್ಲಿ ಪೂರ್ತಿ ತೊಡಗಿಸಿಕೊಳ್ಳುವುದು. ನಮ್ಗೆ ಇವತ್ತೇನಾಗಿದೆ ಅಂದರೆ, ನಾವು ಈಗ ಊಟ ಮಾಡ್ತಾ ಇದ್ದೇವೆ ಅಂದರೆ ಮುಂದೆ ಎಲ್ಲಿಗೆ ಹೋಗೋದು ಅಂತ ಅಂದ್ಕೊಂಡು ಊಟ ಮಾಡ್ತಾ ಇರ್ತೀವಿ. ಮುಂದೆ ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಆಫೀಸವ್ರು ಏನು ಹೇಳಿದ್ದಾರೆ ಅದಕ್ಕೇನು ಮಾಡಬೇಕು ಅಂತ ಆ ಕೆಲಸ ಮಾಡ್ತಾ ಇರ್ತೀವಿ. ಆಫೀಸಲ್ಲಿ ಹೋಗಿದ್ದ ಅವರ ಮ್ಯಾನೇಜರ್ ಏನೋ ಬೈತಾ ಇದ್ದಾಗ ಮನೆಯಲ್ಲಿ ಈಗ ಸಂಜೆ ಅದನ್ನು ತರಲಿಕ್ಕೆ ಹೇಳಿದ್ಲು, ಇನ್ನು ಅದನ್ನು ಲೇಟ್ ಆದರೆ ಹೆಂಡತಿ ಬೈತಾಳೆ ಅಂತ ಅಲ್ಲಿ ಕೂತಿದ್ದ. ಮನೆಯಲ್ಲಿ ಹೆಂಡತಿ ಬೈತಾ ಇದ್ದಾಗ ಮಕ್ಕಳು ನಾಳೆದು ಚಿಂತೆ, ಅವನಿಗೆ ಆಫೀಸಲ್ಲಿ ಬ್ಯಾಂಕಿನಲ್ಲಿ ಕೊಡಬೇಕಾದ ಲೋನ್ನ ಚಿಂತೆ. ಯಾವ ಕೆಲಸ ಮಾಡುವಾಗಲೂ ಆ ಕೆಲಸ ಆಗ್ತಾ ಇರುವ ಕಾಲದಲ್ಲಿ ಇರುವುದಿಲ್ಲ. ಇದು ನಮ್ಮ ಸಮಸ್ಯೆ. ಕೃತಿ ಅಂದರೆ ಏನು ಅಂದರೆ ಪ್ರಯತ್ನಪೂರ್ವಕವಾಗಿ ನಾವು ಅಲ್ಲಿ ಇರುವುದು ಅಂತ ಅರ್ಥ. ಬಿ ವಿತ್ ಯುವರ್ ಸೆಲ್ಫ್. ನಮ್ಗೆ ಇದನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಂತ ಒಂದು ಬೋರ್ಡ್ ಹಾಕಿ ಪಾಠ ಮಾಡಿದರೆ ಏನು ಅದ್ಭುತ ಅಂತೀವಿ ನಾವು. ನಮ್ಮವರೇ ಇರಪ್ಪ, ನಿನ್ನ ಜೊತೆಗೆ ನೀನಿರು, ಸೇವೆ ಅನ್ನುವ ಭಾವದಿಂದ ಇರು, ಪ್ರಯತ್ನಶೀಲನಾಗಿ. ಶುಶ್ರೂಷ ಅಂದರೆ ಸೇವಾ. ಸೇವಾ ಅಂದರೆ ಇವತ್ತು ಶುಶ್ರೂಷಕಿಯರು ಅಂತ ಬರ್ತಾರಲ್ಲ, ಅವರು ಹೊಟ್ಟೆಪಾಡಿಗೆ ಮಾಡೋದು. ನಿಜವಾದ ಶುಶ್ರೂಷ ಯಾವುದು ಅಂದರೆ ಅದ್ರ ಗುರುಗಳ ಮುಂದೆ ಮಾಡಿದರೆ ಮಾತ್ರ ಶುಶ್ರೂಷ. ಇವತ್ತದು ಆ ಅರ್ಥ ಇನ್ನೊಂದು ಕಡೆಗೆ ಸಾಗಿದೆ. ಆ ಕೇಳುವುದು ಅನ್ನೋ ಗುಣ ಬಿಟ್ಟು ಪಾಠವನ್ನು ಕೇಳುವುದಕ್ಕಾಗಿ ನಡೆಸುವ ಸೇವೆಯನ್ನು ಶುಶ್ರೂಷ ಅನ್ನುವ ಶಬ್ದ ಹೇಳುತ್ತೆ. ಶ್ರೋತುಮಿಚ್ಛ. ಆದರೆ ಅದು ಕೇವಲ ಕೇಳುವುದು ಅನ್ನೋದು ಸೇವೆಯ ಮೂಲಕ ಆದರೆ ಮಾತ್ರ ಅದು ಶುಶ್ರೂಷ ಆಗುತ್ತೆ ಹೊರತು ಕೇಳುವುದಕ್ಕಲ್ಲದೆ ಹೋದರೆ ಸುಮ್ಮನೆ ಸರ್ವೀಸ್ ಆಗುತ್ತೆ. ನಮಗೆ ಸರ್ವೀಸ್ ಬೇಡ, ನಮಗೆ ಸೇವಾ ಬೇಕು. ಇವತ್ತು ಬಹಳ ಜನ ನಾವು 50 ವರ್ಷ ಸರ್ಕಾರಿ ಸೇವೆಯಲ್ಲಿದ್ದು ಏನು ತಮ್ಮ ಸಂಬಳ ತೊಗೊಂಡಿಲ್ವಾ? ಸೇವೆ ಅಂತ ಏನು ಹೆಸರು ಅದಕ್ಕೆ? ಸುಮ್ಮನೆ ಶಬ್ದ ಬಳಸೋದು, ಎಲ್ಲರೂ ಬಳಸ್ತಾರೆ ಅಂತ ನಾವು ಬಳಸೋದು. ನಮಗೆ ಅರ್ಥವೇ ಗೊತ್ತಿಲ್ಲ ಅದರದ್ದು. ಆದರೆ ಅದು ನಿಜವಾಗಿ ಸಮರ್ಪಣಾ ಭಾವದಿಂದ ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಎನ್ನುವ ಎಚ್ಚರದೊಂದಿಗೆ ಗುರುಗಳ ಸೇವೆಯನ್ನು, ಜ್ಞಾನಿಗಳ ಸೇವೆಯನ್ನು, ದೇವತೆಗಳ ಪೂಜಾ ಆರಾಧನೆಗಳನ್ನು, ಋಷಿಗಳ ಆರಾಧನೆಯನ್ನು ಅಥವಾ ನಮ್ಮ ಪಿತೃಗಳ ಆರಾಧನೆಯನ್ನು, ಭಗವಂತನ ನೆನಪನ್ನು ನಿರಂತರ ಬಿಡದೆ ಯಾರು ಮಾಡಿಕೊಳ್ತಾ ಇರ್ತಾನೋ ಅಂಥವನ ಹೃದಯದಲ್ಲಿ ನಾನು ಮನೆ ಮಾಡಿಯೇ ಮಾಡ್ತೇನೆ, ನನಗೆ ಅದಕ್ಕಿಂತ ಇನ್ನೇನು ಬೇಡ. ನಾವು ಆ ಕಾಲದಲ್ಲಿ ಇರಬೇಕಷ್ಟೆ, ಆ ಭಗವಂತನ ಜೊತೆಗಿದ್ದೇವೆ ಅನ್ನೋ ಎಚ್ಚರದ ಜೊತೆಗೆ ಇರಬೇಕು. ನಾನು ಅದಕ್ಕೆ ಹೇಳಿದ್ದು ದೇವರಿಗೆ ಮರೆಯಲ್ಲ ಅಂತ. ನಮ್ಮ ಮರೆತು ಹೋಗುತ್ತೆ. ಆ ಮರೆಯದೇ ಹೋಗುವುದೇನಿದೆ ಅದೇ ಸಾಧನೆ. ನಾನು ನನ್ನ ಜೊತೆಗೆ ಇರುವುದನ್ನು, ನನ್ನ ಜೊತೆಗೆ ಭಗವಂತನೂ ಇರುವುದನ್ನು ಮರೆಯುವುದಂತೆ ನನ್ನನ್ನು ನಾನು ಸಿದ್ಧಪಡಿಸಿಕೊಂಡೆ ಅಂದರೆ ಗೆಲುವಿನ ದಾರಿಯನ್ನು ಗಟ್ಟಿ ಹಿಡಿದಿದ್ದೇವೆ ಅಂತ ಅರ್ಥ. ಇದು ಸಾಗಲಿಕ್ಕಿದೆ, ಸಾಗಲೇಬೇಕು. ಸರಿಯಾದ ಬಸ್ ಹಿಡಿದ ತಕ್ಷಣ ಆ ಊರಿಗೆ ಹೋಗ್ತೇವೆ. ಸರಿಯಾದ ಬಸ್ಸಿನ ಕೂತ ಮೇಲೆ ಆ ಬಸ್ ಹೊರಡಬೇಕು, ಹೋಗ್ತಾ ಇರುತ್ತೆ. ನಮ್ದೇನಾಗಿದೆ ಅಂದರೆ ಇವತ್ತು ಸರಿಯಾದ ಬಸ್ಸಿನ ಮೇಲೆ ಕೂತಿಲ್ಲ. ಇದು ಕೃಷ್ಣ ಮಠಕ್ಕೆ ಹೋಗುವ ದಾರಿ ಅಂತ ಒಂದು ಸೈನ್ ಬೋರ್ಡ್ ಇದೆ, ಅದರ ಮೇಲೆ ಕೂತಿದ್ದೇವೆ ನಾವು. ಇವತ್ತು ಹೋಗುತ್ತೆ, ನಾಳೆ ಹೋಗುತ್ತೆ, ನಾಳ್ದು ಹೋಗುತ್ತೆ, ಅನ್ನೊಂದು ಕಡೆ ಕರೆಕ್ಟ್ ಇಲ್ಲಿ ಬರ್ದಿದ್ದಾರಲ್ಲ ಕೃಷ್ಣ ಮಠಕ್ಕೆ ಹೋಗುವ ದಾರಿ ಅಂತ. ಅಲ್ಲ ರೀ, ಅದು ಹೋಗೋದ ನೀವು ಹೋಗ್ಬೇಕಾದ್ರ ಆ ದಾರಿಯಲ್ಲಿ ನೀವು ಹೆಜ್ಜೆ ಇಡಬೇಕು. ನಮ್ಮದೇನಾಗಿದೆ ಅಂದರೆ ಅಲ್ಲಿ ಕೂತ ತಕ್ಷಣ ಯಾರೋ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅದಕ್ಕೆ ಕೃತಿ ಅಂತ ಹೇಳಿದ್ದು. ಅದರ ಜೊತೆಗೆ ಅವರ ಸೇವೆ, ಇದು ಎರಡು ಒಟ್ಟಿಗಿದ್ದಾಗ ಬಹಳ ಸಿಂಪಲ್ ಆದ ಮಾತು. ಊಟ ಮಾಡ್ತಾ ಇದ್ದೇವೆ ಅಂದರೆ ನಾವು ಊಟದ ಪ್ರತಿಯೊಂದು ರಸವನ್ನು, ರುಚಿಯನ್ನು ನಾವು ಸ್ವೀಕರಿಸು. ಅಧ್ಯಾತ್ಮದ ತನಕ ಬೇಡ. ನಾವು ದೈಹಿಕವಾಗಿ ಎಷ್ಟು ದುರ್ಬಲರಾಗಲಿಕ್ಕೂ ಕಾರಣ, ಅಥವಾ ಮಾನಸಿಕವಾಗಿ ನಮ್ಮ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇರುವುದಕ್ಕೆ ಕಾರಣ, ನಾವು ಆ ಪಾಠ ಕೇಳುವಾಗ ಅಥವಾ ಆ ಊಟ ಮಾಡುವಾಗ ಅಥವಾ ಆ ಪದ್ಯ ಹೇಳುವಾಗ ನಾವು ಆ ಕೆಲಸದ ಜೊತೆಗಿರಬೇಕು. ಅದಕ್ಕೆ ನಮಗೆ ಹಿಂದಿನವರೆಲ್ಲ ಹೇಳುವಾಗ 32 ಬಾರಿ ಕಚ್ಚಿ ತಿನ್ನಿ ಅಂತ ಹೇಳ್ತಾರೆ. ನೀರು ಸುಶ್ರುತ ಏನು ಹೇಳ್ತಾನೆ, ನೀರನ್ನು ಕೂಡ ಕಚ್ಚಿ ತಿನ್ನಬೇಕು ಅಂತ. ಅಲ್ಲ ರೀ, ನಾವು ನೀರು ಕುಡಿಯೋದು ಕೇಳಿದ್ದು, ಇದೇನು ರೀ ಕಚ್ಚಿ ತಿನ್ನೋದು ಅಂದರೆ?
ನೀರನ್ನು ಸಲೈವಾದ ಜೊತೆಗೆ ಅದು ಸೇರಿ ಚೆನ್ನಾಗಿ ಜಗದಾಗ ಇಡೀ ದೇಹದ ಉಳಿದ ಎಲ್ಲ ಭಾಗಗಳಿಗೂ ಈ ಹೊರಗಿನಿಂದ ನಾವು ಕಚ್ಚಿದ ಸಲೈವ ಏನಿದೆ ಅದು ನಮ್ಮ ದೇಹಕ್ಕೆ ಮೆಸೇಜ್ ಕೊಡುತ್ತೆ, ಯಾವ ದೇಹದ ಭಾಗ ಎಷ್ಟಾಗಬೇಕು, ಇವನ ಆರೋಗ್ಯಕ್ಕೆ ಏನೇನು ಬೇಕು, ಇದರಲ್ಲಿ ಯಾವ ರೀತಿಯಾದ ಒಳಗಿನ ಕಂಟೆಂಟ್ಗಳು ಜನರೇಟ್ ಆಗಬೇಕು, ದೇಹದ ಒಳಗೆ ಯಾವ ಆ್ಯಸಿಡ್ಗಳು ಸೇರಬೇಕು, ಎಲ್ಲಿ ಸೇರಬೇಕು, ಎಷ್ಟು ಸೇರಬೇಕು, ಅದು ಯಾವುದು ಜೀರ್ಣ ಆಗಬೇಕು, ಯಾವುದು ಹೊರಗೆ ಹೋಗಬೇಕು, ಎಲ್ಲವೂ ಈ ಸಲೈವ ಗೊತ್ತಿದೆ. ಯಾಕೆಂದರೆ ಈ ಸಲೈವ ಅನ್ನೋದು ನಮ್ಮ ಕಣ್ಣು, ಮೂಗು, ಕಿವಿ, ಬಾಯಿಯ ಸಂಪರ್ಕದಲ್ಲಿ ಇರುವಂಥದ್ದು. ಇದರ ಜೊತೆಗೆ ಆ ಸಲೈವ ಸೇರಿಕೊಂಡು ದೇಹದ ಒಳಗಿನ ಹೊಟ್ಟೆಯ ಜೀರ್ಣದ ಭಾಗಕ್ಕೆ ಹೋದಾಗ ದೇಹಕ್ಕೆ ಬೇಕಾದ ಸರಿಯಾದ ಆರೋಗ್ಯವನ್ನು ಅದು ಕೊಡಲಿಕ್ಕೆ ಸಿದ್ಧ ಆಗುತ್ತೆ. ಇದು ಬರೀ ದೈವಿಕ ಚಿಂತನೆ ಬಿಟ್ಟು ವೈಶ್ವಾನರ ಯಜ್ಞ ಅಂತ ಗೊತ್ತಿಲ್ಲದೆ ಮಾಡಿದಾಗಲೇ ಸಿಗುವ ಫಲ.